ನಮಸ್ಕಾರ. ಮೈಸೂರು ವಿಜಯನಗರ 4ನೇ ಹಂತದಿಂದ ನಾನು ಸುಪ್ರೀತರಂತ ಸ್ವಾಮಿ ತಮ್ಮ ಮುಂದೆ ಒಂದು 20-30 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ 3 ಬೆಡ್ರೂಮು ಆಲ್ಮೋಸ್ಟ್ ಫರ್ನಿಶ್ಡ್ ರೆಡಿ ಟು ಮೂವ್ ಇನ್ ಮನೆ, ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ. ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ಹೌಸ್ ವಿಚ್ ಇಸ್ ಫಾರ್ ಸೇಲ್. ಪಾರ್ಕಿಂಗ್ ಏರಿಯಾ ನೋಡ್ಬೋದು. ಈಸಿಯಾಗಿ ಒಂದು ಮಿಡ್ ಸೈಜ್ ಕಾರ್ನ ಏನು ಇವರು ಸಿಮೆಂಟ್ ರ್ಯಾಂಪ್ ಮಾಡಿದೆ ಇದ್ರ ಮೇಲೆ ಪಾರ್ಕ್ ಮಾಡೋದು ವಿತೌಟ್ ಡಿಸ್ಟರ್ಬಿಂಗ್ ದಿ ಆನ್ ಗೋಯಿಂಗ್ ಟ್ರಾಫಿಕ್. ಮೈಸೂರು ಮಧ್ಯಭಾಗದಿಂದ ವಿಜಯನಗರ 4th ಸ್ಟೇಜ್ 2nd ಫೇಸ್ ಇಸ್ ಅಬೌಟ್ 6.5 to 7 ಕಿಲೋಮೀಟರ್ಸ್. ಎಲ್ಲ ಮೂಲಭೂತ ಸೌಕರ್ಯಗಳು, ವ್ಯವಸ್ಥೆಗಳು ಮತ್ತು ವಾಸಕ್ಕೆ ಯೋಗ್ಯವಾಗಿರುವಂತಹ ಒನ್ ಆಫ್ ದಿ ಮೈಸೂರಿನ ವೆರಿ ರೆಪ್ಯೂಟೆಡ್ ಲೇಔಟ್ ಇದು. ವಿಜಯನಗರ 4th ಸ್ಟೇಜ್ ಅಲ್ಲಿ ಸ್ಕೂಲ್ಸ್ ಇರ್ಬೋದು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು, ATMs, ಬ್ಯಾಂಕ್ಗಳು, ಹೋಟೆಲು, ರೆಸ್ಟೋರೆಂಟು ಇವೆಲ್ಲವೂ ಇರುವಂಥದ್ದು. ನೀರಿನ ವ್ಯವಸ್ಥೆ, ಕಬಿನಿ ಕಾವೇರಿ ವಾಟರ್ ಸಪ್ಲೈ ಇದೆ, ದಿನನಿತ್ಯ ಕಸ ತಗೊಂಡು ಹೋಗುವಂತಹ ವ್ಯವಸ್ಥೆ ಇದೆ, ಟಾರ್ ರೋಡು, ಡಾಂಬಾರೀಕರಣ, ಉದ್ಯಾನವನಗಳು ಅಂದರೆ ಪಾರ್ಕ್ಗಳು, ಓವರ್ ಹೆಡ್ ಟ್ಯಾಂಕ್ ನೀರು ಸಪ್ಲೈ ಮಾಡಲಿಕ್ಕೆ ಎಲ್ಲ ಇರುವಂತಹ ವಿಜಯನಗರ 4th ಸ್ಟೇಜ್. ಇದು ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ. 2030 ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ಒಂದು 2 ವೀಲರ್ನ ಒಳಗೆ ಪಾರ್ಕ್ ಮಾಡ್ಬೋದು, ಆಚೆ ಈಸಿಯಾಗಿ ಒಂದು ಮಿಡ್ ಸೈಜ್ ಕಾರ್ನ ಪಾರ್ಕ್ ಮಾಡೋದು ವಿತೌಟ್ ಡಿಸ್ಟರ್ಬಿಂಗ್ ದಿ ಆನ್ ಗೋಯಿಂಗ್ ಟ್ರಾಫಿಕ್. 3 ಬೆಡ್ರೂಮ್ ಮನೆ, 10ರಿಂದ 11.25 ಚದರ ಇರುವಂತಹ ಮನೆ. ಒಳಗೆ ಹೋಗೋಕ್ಕಿಂತ ಮುಂಚೆ ಒಮ್ಮೆ ನೀವು ಗ್ಯಾಸ್ ಕನೆಕ್ಷನ್ ಜಾಗ ಅಂದರೆ ಮನೆ ಒಳಗೆ ಗ್ಯಾಸ್ ಸಿಲಿಂಡರ್ ತೊಗೊಂಡೋಗೋ ಪ್ರಮೇಯ ಇರಲ್ಲ. ಯು ಡೋಂಟ್ ಹ್ಯಾವ್ ಟು ಟೇಕ್ ದಿ ಗ್ಯಾಸ್ ಸಿಲಿಂಡರ್ ಇನ್ಸೈಡ್ ದ ಹೌಸ್. ಅಲ್ಲೇ ಒಂದು ಗ್ಯಾಸ್ ಕನೆಕ್ಷನ್ಗೆ ಪಾಯಿಂಟ್ ಮಾಡಿದ್ದಾರೆ, ಅದಕ್ಕೆ ಕೇಜ್ ಸಹ ಮಾಡಿದ್ದಾರೆ, ಲಾಕ್ ಸಹ ಕೊಟ್ಟಿದ್ದಾರೆ. ಅಲ್ಲೇ ಸಿಲಿಂಡರ್ನ ನೀವು ಬಿಟ್ಟರೆ ಅಲ್ಲಿಂದ ಅಡುಗೆ ಮನೆಗೆ ಕನೆಕ್ಷನ್ ಹೋಗಿರುವಂಥ ವ್ಯವಸ್ಥೆ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ನ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ. ನೀವು ಎಲೆಕ್ಟ್ರಿಕ್ EV ವೆಹಿಕಲ್ ತೊಗೊಂಡಾಗ ಕಾರ್ ಅಥವಾ ಟೂ ವೀಲ್ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಈಗಾಗಲೇ ಹಾಕಿದ್ದಾರೆ. ಇನ್ಲೆಟ್ ವಾಟರ್ ಪಾಯಿಂಟ್ ನೋಡ್ಬೋದು, ಕಬಿನಿ ಕಾವೇರಿ ವಾಟರ್ ಪಾಯಿಂಟ್ ಇದು. ವಾಟರ್ ಕನೆಕ್ಷನಿಗೆ ಪಾಯಿಂಟ್ ಇಲ್ಲಿಂದನೇ ಬಂದಿರೋದು. ನಾನು ತೋರಿಸ್ತೀನಿ ಮುಂದಕ್ಕೆ ಹೋಗ್ತಾ ಸಂಪೆಲ್ಲಿದೆ, ಯಾವ ಥರ ಇದೆ, ಹೇಗಿದೆ ಅಂತ. ಸೊ ಈ ಆ್ಯಂಟಿ ಸ್ಕಿಡ್ ಇಲ್ಲಿ ತನಕ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದರೆ ಇಲ್ಲಿಂದ ಎಂಟೈರ್ ಮನೆ ಗ್ರನೈಟು ಮತ್ತು ಟೀಕ್ ವುಡ್ ಡೋರ್ಸು, ವಿಂಡೋಗಳು, ಫ್ರೇಮ್ಗಳು ಎಲ್ಲ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಲ್ಲಿ ಹಾಕಿರುವಂಥದ್ದು. ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ಹೌಸ್. ನೀವು ಡೋರ್ ಮೇನ್ ಎಂಟ್ರೆನ್ಸ್ ಡೋರ್ ನೋಡ್ಬೋದು, 3 ಮೇಲ್ಗಡೆ 3 ಕೆಳಗೆ 3 6 ಲಿವರು ಯುರೋಪ್ ಅದು ಲಾಕ್ ಹಾಕಿದ್ದಾರೆ. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದು, ಕೆಳಗಿಂದ ಮೇಲ್ ತನಕ ಎಂಟೈರ್ ಮನೆ ಇಸ್ ಗ್ರನೈಟ್ ಫ್ಲೋರಿಂಗ್. ಫಾಲ್ ಸೀಲಿಂಗ್ ನೋಡ್ಬೋದು ನೀವು. ಫ್ಯಾನ್ಗಳನ್ನ ಹಾಕಿ ಕೊಡ್ತಾರೆ, ಫ್ಯಾನ್ ಲಿಫ್ಟಿಂಗ್ ಆಗಿಲ್ಲ ಇನ್ನು, ಯಾಕಂದರೆ ಈ ಮನೆ ಈಗಿನ್ನೂ ಮುಗಿದ ತಕ್ಷಣ ನಾನು ಈ ವಿಡಿಯೋನ ಚಿತ್ರೀಕರಣ ಮಾಡ್ತಾ ಇದ್ದೀನಿ. ಯೂಶ್ವಲಿ ಏನು ಮಾಡ್ತಾರೆ ಅಂತಂದರೆ 2030 ವೆಸ್ಟ್ ಫೇಸಿಂಗ್ ಮನೆಗಳಲ್ಲಿ ಈ ಭಾಗದಲ್ಲಿ TV ಯೂನಿಟ್ ಮಾಡಿಬಿಡ್ತಾರೆ. ಆವಾಗ ಸ್ವಲ್ಪ ಹಾಲು ಚಿಕ್ಕದಾಗುತ್ತೆ. ನೀವು ಈ ಹಾಲಲ್ಲಿ ಅಥವಾ ಲಿವಿಂಗ್ ಸ್ಪೇಸ್ ಇದೆ ಗ್ರೌಂಡ್ ಫ್ಲೋರ್ಲಿ, ನೀವು ಈ ಥರ 2030 ಮನೆಗಳಲ್ಲಿ ನಿಮಗೆ ಒಂದು ಈ ಕಡೆ ಒಂದು 5, ಆ ಕಡೆ ಒಂದು 4, ಅರೌಂಡ್ 9 ಸೀಟರ್. ಈ ಕಡೆ 1 2 3 4 5, 1 2 3 or 4 ಇಲ್ಲಿ ನೀವು ಯೂಶ್ವಲಿ ಯು ಕ್ಯಾನ್ ಅಕಾಮಡೇಟ್. ನೀವು 4ರಿಂದ 5 ಸೀಟರ್ ಸೋಫಾ ಹಾಕ್ಕೊಂಡು ಒಂದು ಸ್ಮಾಲ್ ಡೈನಿಂಗ್ ಟೇಬಲ್ನ ಹಾಕೋತೀನಿ ಅಂದರು ಅಷ್ಟು ಜಾಗ ಇದೆ. ಯೂಶ್ವಲಿ 2030 ಈ 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಇಷ್ಟು ದೊಡ್ಡ ಲಿವಿಂಗ್ ಸ್ಪೇಸ್ ಯೂಶ್ವಲಿ ವೆರಿ ಡಿಫಿಕಲ್ಟ್ ಟು ಅಕಾಮಡೇಟ್. ಬಹಳ ಚೆನ್ನಾಗಿ ಈ ಜಾಗನ, ಈ ಸ್ಪೇಸ್ನ ಯೂಟಿಲೈಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಐ ಆಮ್ ಅರೌಂಡ್ 5.5, ಆಲ್ಮೋಸ್ಟ್ ಒಂದು 6.25 ಫೀಟ್ ತನಕನೂ 1 2 3 ವಿಂಡೋಸ್ ಕೊಟ್ಟಿದ್ದಾರೆ ವಿತ್ 2 ಸಪ್ರೇಷನ್ಸು. ಮೇಲ್ಗಡೆ ಒಂದು, ಕೆಳಗಡೆ ಒಂದು 2 ಸಪ್ರೇಷನ್ ಕೊಟ್ಟಿದ್ದಾರೆ. ಮತ್ತು ಈ ವಿಡಿಯೋ ಮಾಡ್ಬೇಕಾದ್ರೆ ನಾನು ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿ ಮಾಡಿರುವಂತಹ ವಿಡಿಯೋ ಅಲ್ಲ ಇದು. ಮನೆಯ ಮಾಲೀಕರು ಏನು ಕಟ್ಟಿರ್ತಾರೆ, ಮನೆ ಬಿಲ್ಡರು ಏನು ಇಲ್ಲಿ ಮನೆಯಲ್ಲಿ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ, ಅದೇ ಲೈಟಿಂಗ್ನ ಯೂಸ್ ಮಾಡಿ ಮಾಡ್ತಾ ಇರುವಂತಹ ವಿಡಿಯೋ. ಈ ಕಡೆ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಯೂಶ್ವಲಿ ಆ ಕಡೆ ಇರುತ್ತೆ, ತೋರಿಸ್ತಾರೆ ನೋಡಿ. ನಾನೀಗ ನಾರ್ತಿಂದ ಎಂಟ್ರಾಗಿದ್ದು ಆ ಕಡೆಗೆ ಅಂದರೆ ಟುವರ್ಡ್ಸ್ ದ ವೆಸ್ಟು ಏನು ಪರ್ಪಲ್ ಕಲರ್ ಗೋಡೆ ಕಾಣ್ತಾ ಆ ಕಡೆ ಕೊಡ್ತಾರೆ. ಇವರು ಭಾಳ ಚೆನ್ನಾಗಿ ಈ ಸ್ಪೇಸ್ನ ಯೂಟಿಲೈಸ್ ಮಾಡಿ ಇದ್ರ ಹಿಂಭಾಗದಲ್ಲಿ ಬಾತ್ರೂಮ್ ಇದೆ, ಕಾಮನ್ ವಾಶ್ರೂಮ್ ಇದೆ. ಹಿಂಭಾಗದಲ್ಲಿ ಈ ಮುಂಭಾಗಕ್ಕೆ ಏನು ಈ ವಾಲ್ ಇದೆ, ಈ ವಾಲ್ನ ಎಂಟೈರ್ ಆಗಿ ದೇ ಹ್ಯಾವ್ ಕವರ್ಡ್ ಇಟ್ ವಿತ್ ದಿ TV ಕ್ಯಾಬಿನೆಟ್. ಕೆಳಗೆ ಕ್ಲೋಸ್ ಕೊಟ್ಟಿದ್ದಾರೆ,
ಮೇಲ್ಗಡೆ ಓಪನ್ ಕೊಟ್ಟಿದ್ದಾರೆ, ಈ ಕಡೆ ಓಪನ್ ಶೋಕೇಸ್ ಥರ ಮಾಡಿದರೆ. ಮೇಲ್ಗಳು ಸಹ ನೀವು ಫೋಟೋಗಳನ್ನ ಇಟ್ಕೊಳ್ಳಿಕ್ಕೆ, ನಿಮ್ಮ ಗುರು ಹಿರಿಯರದು ಅಥವಾ ಫೋಟೋ ವೆಡ್ಡಿಂಗ್ದು, ಬರ್ತ್ಡೇಸ್ದು, ಆ್ಯನಿವರ್ಸರಿದರ ಮೊಮೆಂಟೋಸು, ಟ್ರೋಫಿಗಳನ್ನ ಇಟ್ಕೊಳ್ಳಿಕ್ಕೆ ಭಾಳ ಚೆನ್ನಾಗಿ ಅದನ್ನು ಅಕಾಮಿಡೇಟ್ ಮಾಡೋದು. ಯೂಶ್ವಲಿ 20-30 ಮನೆಗಳಲ್ಲಿ ಕ್ಲಮ್ಸಿ ಆಗ್ಬಿಡುತ್ತೆ, ಯಾಕಂದರೆ ಈ ಜಾಗದಲ್ಲಿ ಇಟ್ಟಾಗ they've used the space very well at the ground floor. ಬನ್ನಿ, UPS ಪಾಯಿಂಟು ಈ ಮೆಟ್ಲ್ ಕೆಳಗಿದೆ. ಆಲ್ಟರ್ನೇಟ್ ಕರೆಂಟ್ ಪಾಯಿಂಟ್ ಅಂತ ಏನು ಹೇಳ್ತೀವಿ, ಬ್ಯಾಟ್ರಿ ಆ್ಯಂಡ್ UPS ಪಾಯಿಂಟ್ ಇರುತ್ತಲ್ಲ, ಅದು ಈ ಏನು ಮೆಟ್ಲಿದೆ, ಮೆಟ್ಲ್ ಕೆಳಗಿದೆ ನೋಡಿ, ಇಲ್ಲಿ ವೈರ್ ಕಾಣ್ತಾ ಇರೋದು ಅದು. ಇಲ್ಲಿ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಒಂದು. ಬನ್ನಿ, ಕಂಜೆಸ್ಟೆಡ್ ಅಂತ ಭಾಳ ಜನಕ್ಕೆ ಅನ್ಸುತ್ತೆ, 20-30 ಕಾಮನ್ ವಾಶ್ರೂಮ್ ಭಾಳ ಕಂಜೆಸ್ಟೆಡ್ ಅನ್ಸುತ್ತೆ. ಏನೂ ಕಂಜೆಷನ್ ಇಲ್ಲ. ಕೈಂಡ್ಲಿ ಸಿ, ಐ ಆಮ್ ಮೂವಿಂಗ್ ವೆರಿ ಫ್ರೀಲಿ. ಸಿಂಗಲ್ ಪೀಸ್ ಕಮೋಡು, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಮಿಕ್ಸರ್ಗಳು, ಶವರ್ ಮಿಕ್ಸರ್ಗಳು ಅಂದರೆ ಎರಡೇನು ನಮ್ ಮಾಡಿದ್ದಾರೆ. 2 ಪಾಯಿಂಟು ಕಮ್ಮಿಂಗ್ ಫ್ರಮ್ ದಿ ಓವರ್ ಹೆಡ್ ಟ್ಯಾಂಕ್ ಇದರಿಂದ ಬರೋದಕ್ಕೆ, ಸೋಲಾರಿಂದ ಬರೋದಕ್ಕೆ. ಇಲ್ಲೇ ವಾಟರ್ ಹೀಟರ್ ಹಾಕೊಂಡು ಶವರು ಮತ್ತು ಇದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲೇ ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಇದೆ. ಡೈನಿಂಗ್ ಟೇಬಲ್ನ ಹ್ಯಾಂಡ್ ವಾಶ್, ಅಕಸ್ಮಾತ್ ನನಗೆ ಡೈನಿಂಗ್ ಟೇಬಲ್ ಇಟ್ಕೊಳ್ಳೋ ಜಾಗ ಇಲ್ಲ ಅಂತ ಭಾಳಷ್ಟು ಜನ 20-30 ಮನೇಲಿ ಪ್ರಾಬ್ಲಮ್ ಆಗುತ್ತೆ. ಈ ಹಾಲ್ ಎಷ್ಟು ದೊಡ್ಡದಿದೆ ಅಂತಂದರೆ, ನೀವು ಅಟ್ಲೀಸ್ಟ್ ಒಂದು 3 to 4 ಸೀಟರ್ ಒಂದು ಸ್ಮಾಲ್ ಡೈನಿಂಗ್ ಟೇಬಲ್ನ ಇಲ್ಲೇ ಅಕಾಮಿಡೇಟ್ ಮಾಡ್ಕೋಬಹುದು. ದಿಸ್ ಇಸ್ ಪೂಜಾ ರೂಮ್. ಪೂಜಾ ರೂಮ್ ಇದೆ. ಈ ಕಡೆ ರೂಮು, ಗ್ರೌಂಡ್ ಫ್ಲೋರ್ ಇರುವಂತಹ ರೂಮ್. ಇದ್ರದ್ದು ಅಷ್ಟೇ, ಎಲ್ಲ ಡೋರ್ಸು ವಿಂಡೋಸು ಎಲ್ಲ ಟೀಕಲ್ ಹಾಕಿದ್ದಾರೆ. ಸ್ಮಾಲ್ ಸೈಜ್ ಕಾಟ್ ಹಾಕೋಬೋದು. ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಈಗಾಗಲೇ. ಒಂದು ಕಡೆ ಅಂದರೆ ನಾನು ಏನು ನಿಂತಿದ್ದೀನಿ, ವಾಲ್ ಆಪೋಸಿಟ್ ವಾಲಲ್ಲಿ ದೇ ಹ್ಯಾವ್ ಕವರ್ಡ್ ವಿತ್ ವಾರ್ಡ್ರೋಬ್ಸ್, ಫುಲ್ ವಾರ್ಡ್ರೋಬ್ಸು. ಮೇಲ್ಗಡೆ ಲಾಫ್ಟ್ ಕವರ್ ಮಾಡಿದ್ದಾರೆ. ಯೂಶಲಿ ಏನು ಮಾಡ್ತಾರೆ, ಇಷ್ಟು ಮಾಡಿದಾಗ ಇದನ್ನು ಮಾಡಲ್ಲ, ಇಷ್ಟೇನು ಮಾಡ್ತಾರೆ, ಮೇಲ್ಗಡೆ ಫುಲ್ಲು ಕವರ್ ಮಾಡಿದ್ದಾರೆ. ನೀವು ನೋಡ್ಬೋದು, ವಾರ್ಡ್ರೋಬ್ಸಲ್ಲಿ ಒಳ್ಳೆ ಕ್ವಾಲಿಟಿ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಕಿಚನಲ್ಲಿ 20-30 ಮನೆಗಳಲ್ಲಿ ಈ ಆಪ್ಷನ್ ಯೂಶಲಿ ಭಾಳಷ್ಟು ಕಡೆ ಮಿಸ್ ಮಾಡಿರ್ತಾರೆ, ಯಾಕಂದರೆ ಸ್ಪೇಸ್ ಯುಟಿಲೈಸೇಷನ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ. ಇವ್ರೇನು ಮಾಡಿದ್ದಾರೆ, ಈ ಪಾಯಿಂಟ್ ಏನು ಕೊಟ್ಟಿದ್ದಾರೆ, ನಾವಿಲ್ಲಿ ಯು ಕ್ಯಾನ್ ಕೀಪ್ ಯುವರ್ ವಾಷಿಂಗ್ ಮಿಷಿನ್ ಆರ್ ಯು ಕ್ಯಾನ್ ಕೀಪ್ ಯುವರ್ ರೆಫ್ರಿಜರೇಟರ್ ಪಾಯಿಂಟ್, ಎರಡನ್ನೂ ಅಕಾಮಿಡೇಟ್ ಮಾಡ್ಕೋಬೋದು. ಜಾಗ ಇದೆ, ಇದಕ್ಕೆ ಪವರ್ ಪಾಯಿಂಟ್ ಕೊಟ್ಟಿದ್ದಾರೆ. ಎಲ್ಲ ಎಲ್ ಶೇಪಲ್ಲಿ ಮಾಡ್ಯುಲರ್ ಕಿಚನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ಏನು ನಾವು ಇವಾಗ ನೋಡ್ತಾ ಇದ್ದೀವಿ, ಇದು ವಾಟರ್ ಪ್ಯೂರಿಫೈಯರ್ಗೆ. ನಾನು ಇವಾಗ ಏನಿದು ಡೋರ್ ತೋರಿಸ್ತೀನಿ, ಯುಟಿಲಿಟಿ ಡೋರ್ ತೋರಿಸ್ತೀನಿ. ಇದು ನೀವು ಎನಿ ಟೈಮ್ ಹೀಗೆ ಓಪನ್ ಇಟ್ಕೋಬೋದು, ಯಾಕೆಂದರೆ ಮೇಲ್ಗಡೆ ನೋಡಿ ಸೇಫ್ಟಿ ಗ್ರಿಲ್ಗಳನ್ನ ಹಾಕಿದ್ದಾರೆ. ಯಾವುದೇ ಥರ ಇಂಟ್ರೂಷನ್, ಯಾರು ಬರ್ತಾರೆ ಇದನ್ನು ಯಾವಾಗಲೂ ಕ್ಲೋಸ್ ಮಾಡಿ ಇಟ್ಕೋಬೇಕು. ಅಡುಗೆ ಮನೆಯಿಂದ ವೆಂಟಿಲೇಷನ್ ಇರಲ್ಲ. ಮನೇಲಿ ಏನಾರು ಅಡುಗೆ ಮಾಡಿದಾಗ ಏನು ನಾವು ಶಕೆ ಅಥವಾ ಗಾಳಿ ಎಕ್ಸಿಟ್ ಆಗ್ತಾ ಇಲ್ಲ, ಗಾಳಿ ಎಂಟ್ರಿ ಆಗ್ತಾ ಇಲ್ಲ ಅನ್ನೋ ಪ್ರಮೇಯ ಇಲ್ಲ, ಪ್ರಾಬ್ಲಮ್ ಇಲ್ಲ. ನಾನು ಆಗಲೇ ಎಂಟ್ರೆನ್ಸಲ್ಲಿ ನಿಮಗೆ ಒಂದು ಗ್ಯಾಸ್ ಪಾಯಿಂಟ್ ತೋರಿಸಿದೆ. ಮನೆ ಒಳಗೆ ಗ್ಯಾಸ್ ಸಿಲಿಂಡರ್ ಥರ ಅವಶ್ಯಕತೆ ಇರಲ್ಲ, ಅಲ್ಲೇ ಆಚೆ ಅವರು ಗ್ಯಾಸ್ ಸಿಲಿಂಡರ್ಗೆ ಪಾಯಿಂಟ್ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿ ತನಕ ಈ ಪೈಪ್ಲೈನ್, ಗ್ಯಾಸ್ ಪೈಪ್ಲೈನ್ನ ಕಾಪರ್ ಪೈಪ್ಲೈನ್ ತಂದಿದ್ದಾರೆ. ಸೊ ನಿಮಗೆಲ್ಲೂ ಸಹ ಇಲ್ಲಿ ಒಳಗೆ ತರಬೇಕು, ಸಿಲಿಂಡ್ರ್ ಇಲ್ಲೇ ಇಟ್ಕೋಬೇಕು, ಉರುಳಿಸ್ಕೊಂಬರ್ಬೇಕು ಅಂತ ಇಲ್ಲ. ಅಲ್ಲೇ ಸಿಲಿಂಡ್ರು ಅಲ್ಲೇ ಫಿಲ್ ಆಗುತ್ತೆ, ಎಂಟಿ ಆಗಿರೋದು ಹಾಗೇ ತೊಗೊಂಡು ಹೋಗ್ತಾರೆ. ಬನ್ನಿ, ಈಗ ಐ ವಿಲ್ ಮೂವ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ಕೆಳಗೆ ನಾನು ಏನೇನು ತೋರಿಸಿದ್ದೀನಿ ನಿಮಗೆ, ಒಂದು ಪಾರ್ಕಿಂಗ್ ಏರಿಯಾ ತೋರಿಸಿದೆ. ನಾನು ವೆಸ್ಟಿಂದ ಪ್ರಾಪರ್ಟಿ ಇರೋದು ನಾರ್ತಿಂದ ಎಂಟ್ರ್ ಆಗಿದ್ದೀನಿ. ಗ್ಯಾಸ್ ಸಿಲಿಂಡರ್ ಪೈಪ್ ಲೈನ್ ತೋರಿಸಿದೆ. ವೆರಿ ಬಿಗ್ ಹಾಲ್ ತೋರಿಸಿದ್ದೀನಿ. ಅದ್ರ ಹಿಂಭಾಗದಂಥ ವಾಶ್ರೂಮು, ಈ ಏನು ಮೆಟ್ಲಿನಿಂದ ಮೆಟ್ಲ್ ಕೆಳಗೆ UPS ಪಾಯಿಂಟು, ಪೂಜಾ ರೂಮ್ ಫೇಸಿಂಗ್ ನಾರ್ತು, ಯುಟಿಲಿಟಿ ಸ್ಪೇಸು, ಕಿಚನ್ ಏರಿಯಾ, ವಾಷಿಂಗ್ ಮಿಷಿನ್ ಏರಿಯಾ ಆರ್ ನಿಮ್ಮ ರೆಫ್ರಿಜರೇಟರ್ ಏರಿಯಾ. ಬನ್ನಿ ಈಗ ಮಾಡಿ ಮೇಲೆ ಹೋಗೋಣ. ಸೊ ದಿಸ್ ಕಂಪ್ಲೀಟ್ಸ್ ದಿ ಗ್ರೌಂಡ್ ಫ್ಲೋರ್. ಮನೆಯೇ ಕೊಳ್ಳಲಿಕ್ಕೆ ಭಾಳಷ್ಟು ಜನ ಕೇಳೋಂಥ ವಿಚಾರ, ಎಷ್ಟು ಪರ್ಸೆಂಟೇಜ್ ಲೋನ್ ಆಗುತ್ತೆ ಅಂತ. ಅಪ್ ಟಿಲ್ 70-75 ಗುಡ್ ಪ್ರೊಫೈಲ್ ಇದ್ದರೆ, ಅಪ್ ಟಿಲ್ 80 ತನಕ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ಅಪ್ ಟಿಲ್ 80% ಲೋನ್ ಆಗುತ್ತೆ. ಬಾಲ್ಕನಿ, ನಾನು ಇದನ್ನು ಆ್ಯಕ್ಚುಲಿ ಐ ಕಾಲ್ ದಿಸ್ ಆ್ಯಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಯಾಕಂದರೆ ಇದಕ್ಕೆ ಬಾಲ್ಕನಿ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗೂ ಇರುತ್ತೆ, ಗಾಳಿ ಬೆಳಕು ಜೋರಾಗೂ ಇರುತ್ತೆ. ಒಂದು ಸೈಜ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ, ಆ್ಯಂಡ್ ಇಟ್ ಈಸ್ ವೆರಿ ಬಿಗ್, ಇಟ್ ಈಸ್ ನಾಟ್ ಸ್ಮಾಲ್. ಭಾಳ ದೊಡ್ಡದಾಗಿದೆ, ವಿಶಾಲವಾಗಿದೆ. ವೆಂಟಿಲೇಟರ್ ಕೊಟ್ಟಿದ್ದಾರೆ, ಕಮೋಡ್ ಇದೆ, ಸಿಂಕ್ ಇದೆ. ಯಾವುದೇ ಥರ ಎಲ್ಲೂ ಸಹ ದರ್ ಇಸ್ ನಾಟ್ ಅಟ್ ಆಲ್ ಎನಿ ಕಂಜೆಷನ್. ಚಿಕ್ಕದು, ಮೂಮೆಂಟಿಗೆ ಈಸಿ ಆಗಿಲ್ಲ. 20-30 30-40 ಫೀಲಿಂಗ್ ಇರುವಂತಹ ಬಾತ್ರೂಮ್ ಇದು. ಓಕೆ, ಐ ವಿಲ್ ಶೋ ದಿ ರೂಮ್ ನಂಬರ್ 3. ಬನ್ನಿ, ನಾನು ಇಲ್ಲಿ ಹೋಗಿ ತೋರಿಸಲ್ಲ. ಮೇಲ್ಗಡೆ ಏನೂ ಇಲ್ಲ, ಹೆಡ್ ರೂಮ್ ಇದೆ. ಓವರ್ ಹೆಡ್ ಟ್ಯಾಂಕಿಗೆ ಮತ್ತು ಸೋಲಾರಿಗೆ ಆಪ್ಷನ್ ಕೊಟ್ಟಿದ್ದಾರೆ. ದಿಸ್ ಈಸ್ ದಿ
ಬಿಗ್ಗೆಸ್ಟ್ ರೂಮ್ ಆಫ್ ದಿ ಪ್ರಾಪರ್ಟಿ. ಅಂದರೆ ಈ ಮನೆಯ 3ನೇ ರೂಮು. ದಿಸ್ ಇಸ್ ದ ಬಿಗ್ಗೆಸ್ಟ್ ರೂಮ್. ನೀವು ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ಡು, ಮಾಸ್ಟರ್ ಕಿಂಗ್ ಸೈಜ್ ಬೆಡ್ಡು, ಸೂಪರ್ ಕಿಂಗ್ ಸೈಜ್ ಬೆಡ್ ಹಾಕ್ಕೊಂಡು ನಾವು ವರ್ಕ್ ಫ್ರಮ್ ಹೋಮ್ ಮಾಡೋರಿದ್ದೀವಿ, ನಾವು ದಿನಾಗಲೂ ಮನೆಯಿಂದಲೇ ಕೆಲಸ ಮಾಡ್ತೀವಿ, ನಮಗೆ ಗಲಾಟೆ ಇರಬಾರ್ದು, ನಾವು ಇಲ್ಲೇ ಒಂದು ಚಿಕ್ಕದಾಗಿರುವಂಥ ಒಂದು ಸ್ಟಡಿ ಟೇಬಲ್ ಹಾಕ್ಕೊಂಡು ಇಲ್ಲೇ ವರ್ಕ್ ಮಾಡ್ತೀವಿ ಅನ್ನೋರಿಗೂ ಸಹ ಮಾಡ್ಕೋಬೋದು. ಮನೇಲಿ ಮಕ್ಕಳಿದ್ದಾರೆ, ಓದೋಕ್ಕೊಂದು ಕಾಮಾಗಿರೋ ಜಾಗ ಬೇಕು, ಅಲ್ಲೇ ಇದ್ದು ಅಲ್ಲೇ ಓದ್ಕೋಬೇಕು, ಸೌಂಡ್ ಇರಬಾರ್ದು, ಅವ್ರಿಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಮಾಸ್ಟರ್ ಬೆಡ್ರೂಮ್ ಭಾಳ ಚೆನ್ನಾಗಿದೆ, ಬಹಳ ವಿಶಾಲವಾಗಿರುವಂಥದ್ದು. ಫಾಲ್ ಸೀಲಿಂಗ್ ನೋಡ್ಬೋದು ನೀವು. ಕಾಟ್ ಈ ಕಡೆ ಹಾಕ್ಕೊಂಡ್ರೆ, ಹೆಡ್ ಈ ಕಡೆ ಹಾಕೊಂಡ್ರೆ, ವಾರ್ಡ್ರೋಬ್ಗಳು ಈ ಕಡೆ ಇದೆ. ಸೊ ಯಾವುದೇ ಥರ ಮೂಮೆಂಟಿಗೆ ತೊಂದರೆ ಆಗಲ್ಲ. ನಾನು ಹೇಳಿದ್ನಲ್ಲ, ನೀವು ಕಿಂಗ್ ಸೈಜ್, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ಡು ನೀವು 8x7 ತೊಗೋತಿರೋ, 8x8 ತೊಗೋತಿರೋ ದೊಡ್ಡ ಕಾಟು, ಮತ್ತು ನಾನೇನು ಕಿಂಗ್ ಸೈಜ್ ಬೆಡ್ ಅಂದರೆ ಕಿಂಗ್ ಸೈಜ್ ಥರನೇ ಬಾತ್ರೂಮು. ಭಾಳ ನೋಡಿ ವಿಶಾಲವಾಗಿದೆ, ಆರಾಮಾಗಿ ಓಡಾಡ್ಬೋದು ನಾನು ಒಳಗೆ, ಎಲ್ಲೂ ಸಹ ನನಗೆ ಮೂಮೆಂಟ್ಗೆ ತೊಂದರೆ ಆಗ್ತಿಲ್ಲ. ಸಿಂಗಲ್ ಪೀಸ್ ಕಮೋಡ್ ಕೊಟ್ಟಿದ್ದಾರೆ, ತಾರಸಿ ತನಕ ಟೈಲ್ಸ್ಗಳನ್ನ ಹಾಕಿದ್ದಾರೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ, ಹ್ಯಾಂಡ್ ವಾಶ್ ಇದೆ. ನಾನು ಹೇಳಿದ್ನಲ್ಲ, ಏನು ಓವರ್ ಹೆಡ್ ಟ್ಯಾಂಕಿಂದ ಓವರ್ ಹೆಡ್ ಟ್ಯಾಂಕಿಂದ ನಮಗೆ ನೀರು ಇಲ್ಲಿಗೆ ಬರುತ್ತೆ, ಯಾವುದಕ್ಕೆ ಬಿಸಿನೀರಿಂದ ಸಪ್ಲೈ ಆಗಿ ಇಲ್ಲಿಗೆ ಬರಬೇಕು ಸೋಲಾರಿಂದ, ಅದಕ್ಕೂ ಸಹ ಆಪ್ಷನ್ ಮಾಡಿದ್ದಾರೆ. ಶವರ್ಗಳು ಕೊಟ್ಟಿದ್ದಾರೆ, ವಾಟರ್ ಹೀಟ್ರ್ ಹಾಕ್ಕೊಳ್ಳಿಕ್ಕೆ ಆಪ್ಷನ್ ಮಾಡಿದ್ದಾರೆ. ಆ ಕಡೆ ವೆಂಟಿಲೇಟರ್ ತೋರಿಸ್ತಾರೆ ನೋಡಿ ಗಾಳಿಗೆ, ಅದನ್ನೂ ಕೊಟ್ಟಿದ್ದಾರೆ. ವಾಟರ್ ಪ್ರೂಫ್ ಡೋರ್ಸ್ಗಳು ಕೊಟ್ಟಿದ್ದಾರೆ. ಸೊ ಇದೀ ಕಿಟಕಿಗಳು ಅಷ್ಟೇ. ಕೇಳುತ್ತೀರಾ ಅದು ಮೇಲ್ಗಡೆ ನೋಡಿದ್ರೆ ಅದು ಕಿಟಕಿ ಹೇಳಲಿಲ್ಲ, ಆ ಕಿಟಕಿ ಟೀಕ್ದ ಅಂತ. ಖಂಡಿತವಾಗ್ಲೂ ಇದು ಟೀಕು. ನಾನು ಇಲ್ಲದೆ ಎಕ್ಸಿಟ್ ಆಗ್ತೀನಿ, ಯಾಕೆಂದರೆ ಇಲ್ಲಿ ಎಕೋ ಆಗುತ್ತೆ ಖಾಲಿ ಇರೋದ್ರಿಂದ. ಬನ್ನಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. 30-40 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ 12 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ 3 ಬೆಡ್ರೂಮ್ ಮನೆ ಇದು ಸೇಲ್ಗಿರುವಂಥದ್ದು. ಇದಿರೋದು ಮೈಸೂರು ವಿಜಯನಗರ 4ನೇ ಹಂತದಲ್ಲಿ. ಇದೆ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ, ನಾರ್ತ್ ಫೇಸಿಂಗ್ ಮೈನ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ನೀವು ನೋಡಿದಂತೆ ವಾರ್ಡ್ರೋಬ್, ಮಾಡ್ಯುಲರ್ ಕಿಚನ್ನು, TV ಕ್ಯಾಬಿನೆಟ್ಗಳು, ಓವರ್ ಹೆಡ್ ಟ್ಯಾಂಕು, ಸೋಲಾರು, ಸಂಪು, ಕಾವೇರಿ ವಾಟರ್ ಕನೆಕ್ಷನ್ನು, ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟು ಮೈಸೂರು ಮಧ್ಯಭಾಗದಿಂದ. ನನ್ನ ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲಿಂದ ನಿಮಗೆ ಈ ಜಾಗಕ್ಕೆ 7.5 ಕಿಲೋಮೀಟರ್ ಆಗ್ಬೋದು. ಮೈಸೂರಲ್ಲಿ ವಿಜಯನಗರ 4ನೇ ಹಂತದಲ್ಲಿ ಹೆಸರಾಂತ ವಿದ್ಯಾಸಂಸ್ಥೆ ಆಗಿರುವಂತಹ ಮರಿಮಲಪ್ಪ ವಿದ್ಯಾಸಂಸ್ಥೆಯಿಂದ ಇಲ್ಲಿಗೆ ಒಂದು 2 ಕಿಲೋಮೀಟ್ರು ಇಲ್ಲ, 1.5 ಕಿಲೋಮೀಟರ್ ಒಳಗೆ ಇರುವಂತಹ ಬಹಳ ವೆಲ್ ನೋನ್, ವೆಲ್ ಡೆವಲಪ್ಡ್, ವೆರಿ ವೆಲ್ ಪ್ಲ್ಯಾನ್ಡ್ ಏರಿಯಾ ಆಫ್ ಮೈಸೂರು ವಿಜಯನಗರ 4ನೇ ಹಂತ ಮನೆ ಇದು ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು, ಲೊಕೇಶನ್, ಡೀಟೇಲ್ಸು, ಪ್ರಾಪರ್ಟಿ ವಿಸಿಟು, ಬ್ಯಾಂಕ್ ಲೋನು, ಇವೆಲ್ಲ ಬೇಕು, ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸ್ಆ್ಯಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.